ಈ ಒಂದು ವಂಡರ್ಲಾ ಇಲ್ಲ ಬೇರೆ ಬೇರೆ ಕಡೆ ಈ ಒಂದು ಡ್ರೈವಿಗೆ ಹೋದ್ರೆ ಒಂದು ಕೋತಿ ಕೂತಿರುತ್ತೆ ಮಧ್ಯದಲ್ಲಿ. ಈ ಒಂದು ಬೋಟ್ ಮಾತ್ರ ಪೆಡಲ್ ಮಾಡದೆ ಬಂದು ತಲುಪಿದ್ದಾರೆ. ಸ್ವರ್ಗ ಕಂಡಂಗೆ ಆಯ್ತು. ಸ್ವರ್ಗ ಅಂತ ವಾಮಿಟ್ ಬರಕಾಯ್ತು. ನಮ್ಮ ಪ್ರೀವಿಯಸ್ 3 ವಿಡಿಯೋ, ನಮ್ಮ 3 ಬೋಟ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೀವಿ, ಯಾವ ತರ ಇತ್ತು, ಯಾವ ತರ ಮಜಾ ತೆಕೊಂಡ್ರು ಅಂತ ಹೇಳ್ಬಿಟ್ಟು. ರಾಫ್ಟಿಂಗ್ ಸೀಸನ್ ಆಗಿರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಬರ್ತಾ ಇದೀವಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಈ ಒಂದು ಬೋಟ್ ಇದೆಯಲ್ಲ, ಇದ್ರದ್ದು ನಾನು ಒಂದು ವಿಶಿಷ್ಟತೆ ಹೇಳ್ತೀನಿ. ವಿಶಿಷ್ಟತೆ ಒಂದೇನು ಅಂತ ಹೇಳಿದ್ರೆ, ಎಲ್ಲ ರಾಫ್ಟ್ ಅಲ್ಲಿ ಫುಲ್ ಎಲ್ಲರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಂಡರ್ಲಾ ಇಲ್ಲ ಬೇರೆ ಬೇರೆ ಕಡೆ ಈ ಒಂದು ಡ್ರೈವಿಗೆ ಹೋದ್ರೆ ಒಂದು ಕೋತಿ ಕೂತಿರುತ್ತೆ ಮಧ್ಯದಲ್ಲಿ. ಆ ಕೋತಿ ಅಂದ್ರೆ ಅಲ್ಲಾಡಲ್ಲ, ಅಂದ್ರೆ ಇಟ್ಸ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋದು. ಹಿಂಗೆ ಈ ಪಕ್ಕದಲ್ಲಿರೋದೆಲ್ಲ ಹಿಂಗೆ 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 ಆಗ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಆ ತರ ನಮ್ಮ ಈ ಬೋಟ್ ಅಲ್ಲಿ ಒಬ್ಬರನ್ನ ನೋಡಿದೆ. ಅದು ಯಾರಾಗಿರ್ಬೋದು? ಸಾಗರ್. ಅವನಿಗೆ ಪಾಪ ನೀರಂದ್ರೆ ತುಂಬಾ ಫೋಬಿಯಾ, ಏನೋ ಭಯ ಅಂತೆ ಅಲ್ಲ ಸಾಗರ್? ಸೊ ಆದ್ರೂ ಬಂದ, ಖುಷಿ ಆಯ್ತು. ಸೊ ಬನ್ನಿ, ಈಗ ಫಸ್ಟ್ ಈ ಕಡೆಯಿಂದ ಮಾತಾಡ್ಸ್ಕೊಂಡು ಬರುವ. ಮತ್ತೆ ಇನ್ನೊಬ್ರದ್ದು ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ. ನಾವೆಲ್ಲ ರಾಫ್ಟಿಂಗ್ ಮಾಡ್ತಾ ಇರುವಾಗ ಒಬ್ರು ಮಾತ್ರ ಹೆಂಗೆ ಅಂದ್ರೆ, ನಾವು ಈ ಇಗ್ಗುತಪ್ಪ ಟೆಂಪಲ್, ಬಾಗಮಂಡಲ, ತಲಕಾವರಿಗೆ ಹೋದ್ರೆ ಒಂದು ಭಕ್ತಿಯಿಂದ ಕೂತಿರ್ತಾರೆ. ಒಂದು ಭಕ್ತಿ ಅಂದ್ರೆ, ದೇವ್ರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ, ಮಳೆ ಚೆನ್ನಾಗ್ ಕೊಡಪ್ಪ, ಈ ತರ ಅಲ್ವಾ? ಆ ತರ ಒಬ್ರು ಕೂತಿದ್ರು. ಅದು ಯಾರು ಅಂತ ಮಾತಾಡ್ತೀನಿ, ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡುವ. ಸೊ ಓವರ್ ಟು ಶಿವಾನಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾ ಫಸ್ಟ್ ಹೇಳುವಾಗ ಬರಲ್ಲ ಅಂತಾನೆ ಹೇಳಿದ್ದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇವರೆಲ್ಲ ಹೆಲ್ಪ್ ಮಾಡಿದ್ರು, ನಾನ್ ಪೆಡಲೇ ಮಾಡಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈ ಒಂದು ಬೋಟ್ ಮಾತ್ರ ಪೆಡಲ್ ಮಾಡದೆ ಬಂದು ತಲುಪಿದ್ದಾರೆ. ಮಧ್ಯದಲ್ಲಿ ಅರ್ಧ ಬಂದ್ಮೇಲೆ ಕೇಳ್ತಾ ಇದಾರೆ, ಪೆಡಲ್ ಮಾಡೋರು ಒಬ್ರು ಬೇಕು ಅಂತ. ಯಾಕಂದ್ರೆ ಒಬ್ರು ಟೆಂಪಲ್ ಅಲ್ಲಿ ಕೂತಿದ್ದಾರೆ, ಇನ್ನೊಬ್ರು ಮಧ್ಯದಲ್ಲಿ ಕರೀತಾ ಇದಾರೆ, ಟ್ರೈನ್ ಸ್ಟಾರ್ಟ್ ಆಗಿದೆ, ಬನ್ನಿ 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 ಅಂತ ಹೇಳ್ಬಿಟ್ಟು. ಎಸ್, ಸೊ ಎಂಜಾಯ್ ಮಾಡ್ದೆ ಅಲ್ಲ. ಥ್ಯಾಂಕ್ ಯು ಶಿವಾನಿ ಫಾರ್ ಟ್ರಸ್ಟಿಂಗ್ ಅಸ್. ಅಂಡ್ ಓಕೆ, ಎಲ್ಲ ಬರ್ಬೇಕು ಅಂತ ಅನ್ಸುತ್ತೆ ಈ ತರ ಒಂದು ಎಕ್ಸ್ಪೀರಿಯನ್ಸ್. ಖಂಡಿತ ಅಲ್ಲ? ಎಸ್, ಸೂಪರ್. ಮತ್ತೆ ಇವರು ನಳಿನಿ ಅವ್ರ ಕಥೆ ಹೇಳ್ತೀನಿ. ಇನ್ನೋದಲ್ಲಿ ಬರ್ತಾ ಇದ್ದೀನಿ. ಕ್ವಶನ್ಸ್ ಸರ್, ನಾನು ರೈಟ್ ಅಲ್ಲಿ ಕೂರ್ಬೇಕಾ, ಲೆಫ್ಟ್ ಅಲ್ಲಿ ಕೂರ್ಬೇಕಾ, ಎಲ್ಲಿ ಸೇಫ್ಟಿ ಅಂತ ನಾನು ಹೇಳ್ದೆ. ನೋಡಿ ನಳಿನಿ ಅವರೇ, ಈಗ ಇನ್ನೋದಲ್ಲಿ ಹೋಗ್ತಾ ಇರ್ತೀವಿ, ಲಾರಿ ಮುಂದ್ಗಡೆನೂ ಗುದ್ದಬಹುದು, ಇಲ್ಲ ಹಿಂದ್ಗಡೆನೂ ಗುದ್ದಬಹುದು, ಸೈಡ್ ಇಂದ ಬೇಕಾದ್ರೆ ಬಂದು ಗುದ್ದಬಹುದು, ಇಲ್ಲ ಈ ಕಡೆಯಿಂದ ಗುದ್ದಬಹುದು, ಎಲ್ಲಿ ಇದ್ರು ಓಕೆ. ಬಟ್ ನಿಮ್ಗೆ ಧೈರ್ಯ ಇರಬೇಕು ಅಂತ. ಆಮೇಲೆ ನನಗೆ ಅನ್ಕೊಂಡ್ರು ಮಧ್ಯದಲ್ಲಿ ಕೂತ್ರೆ, ನಾಳೆ ಮಧ್ಯದಲ್ಲಿ ಕೂತ್ರೆ ಈಗ ಹೇಳಕ್ಕಾಗಲ್ಲ, ಮರ ಬಿದ್ಬಿಟ್ರೆ ಅಷ್ಟೇ. ಸೊ ಹಾಗೆ ಒಂದು ಧೈರ್ಯ ಎಲ್ಲ ಕೊಟ್ಟು ಕರ್ಕೊಂಡ್ ಬಂದೆ. ಆಮೇಲೆ ಅವರು ಒಂದು ಧೈರ್ಯ ಮಾಡಿದ್ರು, ಅವ್ರ ಗಂಡನ ಇನ್ನೊಂದು ಬೋಟಲ್ಲಿ ಕಳ್ಸಿದ್ರು ಸೇಫ್ಟಿಗೆ, ಇವರೊಂದು ಬೋಟಲ್ಲಿ. ಹಾಗೆ ನಳಿನಿ ಅವರ ಕತೆ. ಬನ್ನಿ ಅವ್ರನ್ನ